ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಇಂಜಿನಿಯರಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ SBI ಕಡೆಯಿಂದ ಸ್ಕಾಲರ್ಶಿಪ್ ಬರುವಂಥ ಪ್ರತಿ ವರ್ಷ 75,000 ರೂಪಾಯಿ ಅಷ್ಟು ಸ್ಕಾಲರ್ಶಿಪ್ ಬರುವಂಥ ರಿಸಲ್ಟ್ ಆದರೆ ಔಟ್ ಆಗಿದೆ. ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ರಿಸಲ್ಟಲ್ಲಿ ಹೋಗಿ ಚೆಕ್ ಮಾಡೋದು ಯಾವ ಥರ ಅಂತಲೂ ಹೇಳ್ತೀನಿ. ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಬಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಮತ್ತು ಹಾಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಎಲ್ಲರಿಗೂ ಕಂಗ್ರಾಟ್ಸ್. ಈ ಥರ ಸ್ಕಾಲರ್ಶಿಪ್ಪು ತುಂಬ ಪ್ರತಿ ಸಾರಿನೂ ಬಿಡ್ತಾ ಇರ್ತಾರೆ, ಸಾಕಷ್ಟು ಸ್ಕಾಲರ್ಶಿಪ್ ಬಿಡ್ತಿರ್ತಾರೆ. ನಾನು ಪ್ರತಿ ಸಾರಿ ಅಪ್ಡೇಟ್ ಮಾಡ್ತಿರ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ಅಪ್ಡೇಟ್ಸಲ್ಲಿ ಇರ್ತೀರ, ಪ್ರತಿಯೊಂದು ಸ್ಕಾಲರ್ಶಿಪ್ದು ರಿಸಲ್ಟ್ ಆಯಿತು, ಯಾವ ಥರ ಅಪ್ಲೈ ಮಾಡೋದು, ಲಾಸ್ಟ್ ಡೇಟು, ಯಾವಾಗ ಬಿಟ್ಟಿದ್ದಾರೆ, ಎಲ್ಲದೂ ಅಪ್ಡೇಟ್ಸು ಈ ಒಂದು ಚಾನಲ್ ಸಿಗ್ತಾ ಹೋಗ್ತಾ ಇರುತ್ತೆ. ನೀವು ಸ್ಕಾಲರ್ಶಿಪ್ ರಿಲೇಟೆಡ್ ಬೇಕಾಗಿತ್ತಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಂಡು ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ಥರ ಅಂತಂದು ಫಸ್ಟ್ ನೋಡಿ, ಈ ಬಡ್ಡಿ ಫಸ್ಟ್ ಸ್ಟಡಿ ಈ ಒಂದು ಪ್ಲಾಟ್ಫಾರ್ಮಲ್ಲಿ ರಿಸಲ್ಟ್ ಆದರೆ ಬಿಡ್ತಾರೆ. ಈ ಒಂದು ವೆಬ್ಸೈಟಲ್ಲಿ ಬಂದ ತಕ್ಷಣ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ಥರ ಹಿಂಗೆ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಕಾಣಿಸುತ್ತೆ ನೋಡಿ, ನಿಮಗೆ ರೈಟ್ ಸೈಡು ಟಾಪಲ್ಲಿ ಅಲ್ಲಿ 3 ಲೈನ್ಸ್ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಹಂಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ರಿಸಲ್ಟ್ ಅಂತ ಕಾಣಿಸುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಅವರ್ ಪ್ರೌಡ್ ಸ್ಕಾಲರ್ಸ್ ಅಂತಂದು, ಅಂದರೆ ಯಾರು ಸೆಲೆಕ್ಟ್ ಆಗಿದೆ ಎಲ್ಲರಿಗೂ ಕಂಗ್ರಾಟ್ಸ್ ಅನ್ನೋದು ಹೇಳ್ತಿದ್ದಾರೆ. ಜಸ್ಟ್ ಇವಾಗ ನೋಡ್ಬೋದು ನಿಮಗೆ SBI 3 ಸ್ಕಾಲರ್ಶಿಪ್ ರಿಸಲ್ಟ್ ಆಗಿಬಿಟ್ಟಿದೆ. SBI ಪ್ಲಾಟಿನಮ್ ಜುಬಿಲಿ ಆಶಾ ಸ್ಕಾಲರ್ಶಿಪ್ ಫಾರ್ ಮೆಡಿಕಲ್ ಸ್ಟೂಡೆಂಟ್ಸ್, SBI ಪ್ಲಾಟಿನಮ್ ಜುಬಿಲಿ ಸ್ಕಾಲರ್ಶಿಪ್ ಫಾರ್ IIM ಸ್ಟೂಡೆಂಟ್ಸ್, ಮತ್ತು ಹಾಗೆ ಯಾರಿಗೆ ಕೊಟ್ಟಿದ್ದಾರೆ ಮತ್ತು IIT ಸ್ಟೂಡೆಂಟ್ಸ್. ಇಷ್ಟು ಸ್ಟೂಡೆಂಟ್ಸ್ಗೆ ಈಗ ಸ್ಕಾಲರ್ಶಿಪ್ ಆದರೆ ರಿಸಲ್ಟ್ ಆದರೆ ಔಟ್ ಆಗಿದೆ. ಈ ಒಂದು ಸ್ಕಾಲರ್ಶಿಪ್ಪು, ಜಸ್ಟ್ ಈ ಒಂದು ಸ್ಕಾಲರ್ಶಿಪ್ಪು. ಮತ್ತು ಇನ್ನೊಂದು ನೋಡ್ಬೋದು, ಮಹೀಂದ್ರ ಸಾರಥಿ ಅಭಿಯಾನ ಅನ್ನೋದು 1070 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ರಿಸಲ್ಟ್ ಅರೆ ಮೊನ್ನೆನೇ ಮಾಡಿದ್ರು. ಮತ್ತು ಟಾಟಾ ಪ್ಯಾರಸ್ ಸ್ಕಾಲರ್ಶಿಪ್ ಅಂತ ಅದು ಕೂಡ ಬಿಟ್ಟಿದ್ದಾರೆ. ಸಾಕಷ್ಟು ಸ್ಕಾಲರ್ಶಿಪ್ ರಿಸಲ್ಟ್ ಬಿಟ್ಟಿರ್ತಾರೆ, ಬಟ್ ನೀವು ರಿಸಲ್ಟ್ ಬಿಟ್ಟ ಮೇಲೆ ಚೆಕ್ ಮಾಡ್ಕೊಂಡಿರಲ್ಲ. ನಿಮ್ಮ ನೇಮ್ ಇರ್ಬೋದು ಚಾನ್ಸ್ ಆದರೆ ಇರುತ್ತೆ. ಹೋಗಿ ಚೆಕ್ ಮಾಡ್ಕೊಳ್ಳೋದೇನಿಲ್ಲ. ಈಗ ಎಕ್ಸಾಂಪಲ್ ನಾನು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರೋ ಮೇಲೆ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಆಯಿತು, ಇಲ್ಲಾಂದರೆ ಇಮೇಲ್ ID ಆಯಿತು, ಇಲ್ಲಾಂದರೆ ಅಪ್ಲಿಕೇಶನ್ ನಂಬರ್ ಅಂತ ಕೊಟ್ಟುತ್ತೆ. ಆ ಥರ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಸಿಕ್ಬಿಡುತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅನ್ನೋದು. ಜಸ್ಟ್ ಈಗ ಎಷ್ಟೋ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ. ಈ ಒಂದು ನೋಡಿ ಸ್ಟೂಡೆಂಟ್ಸ್ ಕಾಣ್ಬೋದು, ಇಷ್ಟು ಸ್ಟೂಡೆಂಟ್ಸು ಅಭಿಜಿತ್, ಅಭಿಶಾನ್, ಅಭಿನವ್, ಅಭಿಷೇಕ್, ಈ ಥರ ಸಾಕಷ್ಟು ಸ್ಟೂಡೆಂಟ್ಸ್ ಹತ್ರ ಸೆಲೆಕ್ಟ್ ಆಗಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಒಬ್ಬೊಬ್ಬರು ಸ್ಟೂಡೆಂಟ್ಸ್, ಈಗ ಅಭಿಷೇಕ್ ಅನ್ನೋ ಹುಡುಗ ಒಂದು ಕರ್ನಾಟಕ ಸ್ಟೂಡೆಂಟ್ಸು, ಅಲ್ಲಲ್ಲಿ ಸ್ವಲ್ಪ ಕರ್ನಾಟಕ ಸ್ಟೂಡೆಂಟ್ ಕೂಡ ಈ ನಡುವೆ ಸೆಲೆಕ್ಟ್ ಆಗೋ ತುಂಬ ಇದ್ದಾರೆ. ಪ್ರತಿಯೊಂದು ಸ್ಕಾಲರ್ಶಿಪ್ ರಿಸಲ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಒಂದು ಸ್ಕಾಲರ್ಶಿಪ್ಪು ಡೈರೆಕ್ಟಾಗಿ ಅಂದರೆ ನಿಮ್ಮ ಅಕೌಂಟಿಗೆ 75,000 ಪ್ರತಿ ವರ್ಷ ಬರ್ತಾ ಹೋಗುತ್ತೆ. ಓಕೆನಾ, ಪ್ರತಿ ವರ್ಷ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಬೇರೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕಾದರೆ ಸ್ಕಾಲರ್ಶಿಪ್ ಅಪ್ಡೇಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸಾಕಷ್ಟು ಸ್ಕಾಲರ್ಶಿಪ್ ಅಪ್ಡೇಟ್ ಇದ್ದಾವೆ. ಅದಕ್ಕೆ ಏನೇನು ಎಲಿಜಿಬಿಲಿಟಿ, ಎಷ್ಟೆಷ್ಟು ರಿಸಲ್ಟ್ ಇದ್ದರೆ ಸ್ಕಾಲರ್ಶಿಪ್ ಆಗೋ ಚಾನ್ಸ್ ಇರುತ್ತೆ, ಯಾವ ಥರ ಅಪ್ಲೈ ಮಾಡೋದು, ಪ್ರತಿಯೊಂದು ನಾನು ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ನೋಡ್ಬೋದು ಹಿಂಗೆ ಸ್ಕೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಮಿಂತ್ರಾ ಸ್ಕಾಲರ್ಶಿಪ್ ಅನ್ನೋದು May 19 ಲಾಸ್ಟ್ ಡೇಟ್ ಇದೆ. ವಿವೋ ಸ್ಕಾಲರ್ಶಿಪ್ ಅನ್ನೋದು ಅದು ಕೂಡ ನಿಮಗೆ 8 June 2026 ಲಾಸ್ಟ್ ಡೇಟ್ ಇದೆ. ಈ ಥರ ಸ್ಕಾಲರ್ಶಿಪ್ದು ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಸ್ಕಾಲರ್ಶಿಪ್ ಅಪ್ಡೇಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ವೀಡಿಯೋ ಕೊಡ್ತೀನಿ. ಇದರಲ್ಲಿ ಯಾರು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿದ್ದಾರೆ, ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ಏನಪ್ಪ ಅಂತಂದರೆ, ನೆಕ್ಸ್ಟ್ ನಿಮಗೆ ಅಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ಅದರ ಅಪ್ಲೋಡ್ ಮಾಡಿ ವಿತಿನ್ ಒಂದು 10 days ಒಳಗಡೆ ನಿಮಗೆ 75 ಸ್ಕಾಲರ್ಶಿಪ್ ಒಂದು ಏನು 75,000 ಅಮೌಂಟ್ ಐತಲ್ಲ, ಅದು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದ್ಬಿಡುತ್ತೆ. ಇದೇ ಥರ ಪ್ರತಿ ವರ್ಷ ಏನಾಗುತ್ತೆ, ನಿಮ್ಗೆ ಜಸ್ಟ್ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಲ್ಲಿ ಪ್ರತಿ ವರ್ಷ ಮುಗಿತಿದ್ದಂಗೆ ನಿಮಗೆ ಅಂದರೆ ಅಕಾಡೆಮಿಕ್ಗೆ ಮುಗಿದ ತಕ್ಷಣ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಅಂತ ಹೇಳುತ್ತೆ. ಇಲ್ಲಾಂದರೆ ನೀವೇ ಅಪ್ಲೋಡ್ ಕೂಡ ಅಪ್ಲೋಡ್ ಮಾಡಿ ವಿತಿನ್ 10 days ನಿಮಗೆ ಏನಾಗುತ್ತೆ, ಅಮೌಂಟ್ ಆದರೆ ಬರ್ತಾ ಹೋಗುತ್ತೆ. ಓಕೆನಾ, ಈ ಸ್ಕಾಲರ್ಶಿಪ್ ಆದರೂ ಅಷ್ಟೇ. ನೆಕ್ಸ್ಟ್ ನಿಮಗೆ HDFC ಸ್ಕಾಲರ್ಶಿಪ್ ಆದರೂ ಅಷ್ಟೇ. ಸಾಕಷ್ಟು ಸ್ಕಾಲರ್ಶಿಪ್ ನಂದು ಕೂಡ ಸೆಲೆಕ್ಟ್ ಆಗಿದ್ದು. ಇದೇ ಥರ ಸ್ಕಾಲರ್ಶಿಪ್ನ ಇದೇ ಥರ ಅಪ್ಲೈ ಮಾಡೋದು. ನಾನು ನೋಡಿ, ನಾನು 1.5 lakh rupees ಯಾವ ಥರ ಸ್ಕಾಲರ್ಶಿಪ್ ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ. ನೋಡಿ, ಇದು ಏನಕ್ಕಂದರೆ ಈ ಥರ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಈ ಥರ ಡೀಟೇಲಾಗಿ ಇನ್ಫಾರ್ಮೇಷನ್ಸ್ ಕೊಡೋರು ತುಂಬಾ ಕಡಿಮೆ ಯೂಟ್ಯೂಬ್ ಚಾನಲ್ಸ್ ಹತ್ರ ಸಿಗೋದೇ ಇಲ್ಲ ಅನಿಸುತ್ತೆ. ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ಗಳೇ ಇಲ್ಲ ಈ ಥರ ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ಸ್ ಕೊಡೋಕ್ಕೆ. ಬಟ್ ಆದರೆ ಉತ್ತರ ಕರ್ನಾಟಕ ಅಂದರೆ UP ಸೈಡ್, ಉತ್ತರ ಪ್ರದೇಶ್, ಗುಜರಾತ್ ಆ ಸೈಡ್ ಏನಾಗುತ್ತೆ, ತುಂಬ ಯೂಟ್ಯೂಬರ್ಸು ಅವ್ರಿಗೆ ಈ ಥರ ಹಿಂಗೆ ಅಂತ ಹೇಳ್ತಿದ್ದಂಗೆ ಏನಾಗುತ್ತೆ, ಅಲ್ಲಿರೋ ಸ್ಟೂಡೆಂಟ್ಸು ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿ ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡಿಬಿಡ್ತಾರೆ. ಅಲ್ಲಿ ಹುಡುಗರು ಅಷ್ಟೇ ಸೆಲೆಕ್ಟ್ ಆಗ್ತಿದ್ದಾರೆ. ಕರ್ನಾಟಕ ಸ್ಟೂಡೆಂಟ್ಸಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಕೊಡ್ತಿಲ್ಲ, ಯಾವ ಥರ ಅಪ್ಲೈ ಮಾಡೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಸ್ಟೂಡೆಂಟ್ಸಾಗಿ ಅದನ್ನು ಅಪ್ಲೈನೇ ಮಾಡೋಕ್ಕೆ ಹೋಗ್ತಿಲ್ಲ. ಚೆನ್ನಾಗಿರೋ ರಿಸಲ್ಟ್ ಇದ್ದರೂ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗೋ ಚಾನ್ಸ್ ಇದ್ರೂ ಕೂಡ ಸೆಲೆಕ್ಟ್ ಆಗ್ತಿಲ್ಲ. ಜಸ್ಟ್ 60%, 70%, 80% ಇರೋ ಸ್ಟೂಡೆಂಟ್ಸು ಸೆಲೆಕ್ಟ್ ಆಗ್ತದೆ. ಕರ್ನಾಟಕದಲ್ಲಿ 90% ಸ್ಟೂಡೆಂಟ್ಸು 90% ಇದ್ರೂ ಕೂಡ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿಲ್ಲ, ಸ್ಕಾಲರ್ಶಿಪ್ನ ತೊಗೊಳ್ತಿಲ್ಲ. ಇದು ಒಂದು ಪ್ರಾಬ್ಲಮ್ ಆಗ್ತಿರೋದು. ಅದಕ್ಕೋಸ್ಕರ ಈ ಸಾರಿ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಅದು ಎಸ್ಪೆಷಲಿ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಇದನ್ನೆಲ್ಲರಿಗೂ ಶೇರ್ ಮಾಡಿ. ಯಾಕೆ ನಿಮ್ಮ ಪರ್ಸೆಂಟೇಜ್ ಆಗಿರಲ್ವ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವ್ರಿಗೂ ಸ್ಕಾಲರ್ಶಿಪ್ ಸಿಗೋ ಚಾನ್ಸ್ ಇರ್ತದೆ. ಯಾಕಂದರೆ ಕಂಪ್ಲೀಟಾಗಿ ಎಲ್ಲರಿಗೂ ಕೊಡುವಂಥ ಸ್ಕಾಲರ್ಶಿಪ್. ಓಕೆನಾ, ನಿಮಗೂ ಕೊಡ್ಬೋದು, ನಿಮ್ಮ ಫ್ರೆಂಡ್ಸ್ಗೂ ಕೊಡ್ಬೋದು. ಓಕೆ, ಇಬ್ಬರು ಸೆಲೆಕ್ಟ್ ಆಗೋ ಚಾನ್ಸ್ ಇರುತ್ತೆ.
ಅಂತ ಹೇಳ್ತಾ ನೆಕ್ಸ್ಟ್ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮೆಲ್ಲ ಡೌಟ್ಸ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತು ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಬೇಕಾಗಿತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅಂತ ಹಾಕಿ ನಿಮ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ಏನು ಮಾಡ್ತೀನಿ ಅಂದರೆ ನಿಮ್ಗೆ ಕಮೆಂಟ್ ಆನ್ಸರ್ ಅದ ಮಾಡ್ತೀನಿ ಇಲ್ಲಾಂದ್ರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಡೆಡಿಕೇಟ್ ಆಗಿ ಅದಕ್ಕಂತ ವೀಡಿಯೋ ಮಾಡೋದು ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ನೋಡಿದ್ರೆ ಟೇಕ್ ಕೇರ್ ಗೈಸ್ ಲವ್ ಯು ಆಲ್ ಟಾಟಾ ಬಾಯ್ ಬಾಯ್.